ನಮ್ಮ ಪಾರ್ಟಿಲಿ ಒಮ್ಮತ ಇಲ್ಲದೆ ಇರೋದಕ್ಕಿಂತ ಮೊದಲನೇ ಬಾರಿ ಇವರಿನ್ನ ಶಾಸಕರಾಗಿರಲಿಲ್ಲ. ಅವಾಗ ನಮ್ಮ ಪಕ್ಷದ 7 ಜನನ ಕರ್ಕೊಂಡೋಗಿ ಸಪೋರ್ಟ್ ಕೊಟ್ಟಿದ್ದಕ್ಕೆ ಇವರು ತಾಲೂಕಲ್ಲಿ ಅಧಿಕಾರ ಹಿಡೋಕ್ಕಾಗಿದ್ದು. ಅವತ್ತು ಸನ್ಮಾನ್ಯ ಕುಮಾರಣ್ಣವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿದ್ರು ಅಶೋಕ್ ಅವರು ಈ ತೀರ್ಮಾನವನ್ನು ತಗೊಂಡಿದ್ದು ಮುಂದಿನ 2.5 ವರ್ಷ JDSಗೆ ಬಿಟ್ಕೊಡ್ಬೇಕು ಅಂತ. ಇವರು ಶಾಸಕರಾದ್ಮೇಲೆ ಮಾಡಿದ ದೊಡ್ಡ ಸಾಧನೆ ಅಂದರೆ ಇಬ್ಬರು ಮುಖಂಡರುಗಳನ್ನ ತಲೆ ಸರಿಬಿಟ್ಟು ಅವ್ರ ಅಧಿಕಾರ ತಗೊಂಡ್ರು. 1 ವರ್ಷ ಅಷ್ಟೇ ಅಣ್ಣ ಅಂತ ತಗೊಂಡ್ರು. 1 ವರ್ಷ ಆದ್ಮೇಲೆ ಯಾರ ಧರ್ಮ ಇದು? ಯಾರು ಮಾತಿಗೆ ತಪ್ಪಿರೋದು? ನಮ್ಮ ಪಕ್ಷದನ್ನ ಕಾರ್ಯಕರ್ತರನ್ನ ಕರ್ಕೊಳ್ಳೋದೇ ಇವ್ರ ಸಾಧನೆ ಅಷ್ಟೇ. ಇನ್ನು ಮುಂದಕ್ಕೆ ಮಾತಾಡಬೇಕಾಗ್ತದೆ. ತಕ್ಷಣಕ್ಕೆ ನಾವು ಸುಮ್ಮನೆ ಇದೀವಿ, ಎಲ್ಲನೂ ನೋವು ತಿಂತಾ ಇದೀವಿ. ನಾವು JDS ಕಾರ್ಯಕರ್ತರು ಬೆಳಗ್ಗೆದ್ದೇನು ಅನುಭವಿಸ್ತಿದ್ದಾರೆ ಆ ನೋವನ್ನ ನಾವು ತಿಂತಾ ಇದೀವಿ. ಬಟ್ ಇವೆಲ್ಲನೂ ಜಾಸ್ತಿ ದಿವಸ ಇರಲ್ಲ. ಹಾಸನದಲ್ಲಿ ಏನಾಗ್ತಾ ಇದೆ, ನಮ್ಮ ಪಾರ್ಟಿನ ಯಾವ ಮಟ್ಟಕ್ಕೆ ಮಾತಾಡ್ತಿದ್ದಾರೆ ಗಮನಿಸ್ತಿದ್ದಾರೆ ನೀವು ಮಾಧ್ಯಮಗಳಲ್ಲಿ. ಅದೇ ರೀತಿ ಮುಂದಿನ ದಿನಗಳು ದೊಡ್ಡಬಳ್ಳಾಪುರ ತಾಲೂಕದಲ್ಲೂ ಸ್ಟಾರ್ಟ್ ಆಗ್ತದೆ. ಅದನ್ನೆಲ್ಲ ಮನವರ್ಕೊಂಡು ನಮ್ಮ ಪಾರ್ಟಿಗೆ ಗೌರವ ಕೊಟ್ಕೊಂಡು ನಮ್ಮ ಪಾರ್ಟಿ ಕಾರ್ಯಕರ್ತರನ್ನ ಮೈತ್ರಿ ಮಾಡ್ಕೊಂಡು ಮೀಟಿಂಗಲ್ಲೇ ನಮ್ಮವ್ರಿಗೆ ಶಾಲೆ ಹಾಕ್ಬಿಟ್ಟು ಹಾಕ್ಬಿಟ್ರೆ ಪಾರ್ಟಿ ಸೇರಿಸ್ಕೊಂಡು ಲೆಕ್ಕ. ನಮ್ಮ ಪಾರ್ಟಿ 2-3 ಪಂಚಾಯತಿ ಹೊಡೆದ್ರು. ನಮ್ಮ ಪಾರ್ಟಿಯವ್ರನ್ನ ಕರ್ಕೊಂಡಿದ್ದೆ ಸಾಧನೆ ಏನು ಲೋಕಸಭೆ ಚುನಾವಣೆಯಲ್ಲಿ ನಾವು ಓಟ್ ಹಾಕಿದ್ದಕ್ಕೆ ಕರ್ಕೊಂಡ್ಬಿಡೋದ ಪಾರ್ಟಿಗೆ. ಹಂಗಾಗಿ ಇವೆಲ್ಲ ಸಾಕಷ್ಟು ಗೊಂದಲಗಳಿವೆ.